ಸೋಲಾರ್ ಪಾರ್ಕ್ ಉದ್ಘಾಟನೆಯಲ್ಲಿ ಸಿದ್ದರಾಮಯ್ಯ ಪಂಚ್ ಡೈಲಾಗ್. ವಾಹ್ ಇಲ್ಲಿ ಸೃಷ್ಟಿಯಾಗಿರೋದು ಅದ್ಭುತ, ಜಗತ್ತಿನ 8ನೇ ಅದ್ಭುತ. ನೀವು ಈ ಕಾರಣಕ್ಕೆ ಸದಾ ಡಿ.ಕೆ. ಶಿವಕುಮಾರನ್ನ ನೆನಪಿಸ್ಕೋಬೇಕು. ಈ ಸೋಲಾರ್ ಪಾರ್ಕ್ ನಿಂದ ಪಾವಗಡದ ಜನರ ಭಾಗ್ಯದ ಬಾಗಿಲು ತೆರೆದಿದೆ. ಹೀಗ್ ಮಾತಾಡಿ ಚಪ್ಪಾಳೆ ಶಿಳ್ಳೆಗಿಟ್ಟಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಾವಗಡ ತಾಲೂಕು ತಿರುಮಣಿಯಲ್ಲಿ ಸೋಲಾರ್ ಪಾರ್ಕ್ ನ ಮೊದಲ ಹಂತದ ಉತ್ಪಾದನೆಯಾದ 600 ಮೆಗಾವಾಟ್ಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಉದ್ದಕ್ಕೂ ಪಂಚ್ ಡೈಲಾಗ್ ಗಳ ಮೂಲಕ ಗಮನ ಸೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಲ್ಲ ಅಂತ ಹೇಳ್ತಾನೆ ಅಮಿತ್ ಶಾ, ನರೇಂದ್ರ ಮೋದಿ, ಕುಮಾರಸ್ವಾಮಿ ಅವರಿಗೆ ಕಾಲಿಡಿದ್ರು. ಇಂಥ ಯೋಜನೆಗಳನ್ನ ಕೊಟ್ಟಿದ್ದು ನನ್ನ ಸರ್ಕಾರ ಅಂತ ತೋರು ಬೆರಳನ್ನ ಎದೆಗೆ 3-4 ಸಾರಿ ಒತ್ತಿ ಹೇಳ್ಕೊಂಡ ಸಿದ್ದರಾಮಯ್ಯನವರು ಕನಕಪುರದಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ ಅಂತ ಹೆಲಿಕಾಪ್ಟರ್ ನಲ್ಲಿ ಹಾರ್ ಹೋದ್ರು. ಇಡೀ ಕಾರ್ಯಕ್ರಮದಲ್ಲಿ ಗಮನ ಸೆಳೆದ ಸಿದ್ದರಾಮಯ್ಯನವರ ಪಂಚ್ ಡೈಲಾಗ್ ಗಳು ಕೆಲವು ಇಲ್ಲಿದೆ ನೋಡಿ. ಇಂಥ ದೊಡ್ಡ ಯೋಜನೆಯೊಂದನ್ನ ಜಾರಿಗೆ ತಂದು ಭೂಸ್ವಾಧೀನ ಮಾಡ್ಕೊಳ್ದೇ ಇರೋದು ಎಲ್ಲಾದ್ರೂ ಇದ್ಯಾ? ಆದ್ರೆ ನಮ್ಮ ಸರ್ಕಾರದಿಂದ ಅದು ಸಾಧ್ಯವಾಗಿದೆ. ಮಾಲೀಕತ್ವ ರೈತರ ಬಳಿನೇ ಇದೆ. ಈ ಯೋಜನೆ ಬರೋದು ಖಾತ್ರಿ ಆದ್ಮೇಲೆ ಇಲ್ಲಿನ ಭೂಮಿ ಬೆಲೆ ಹೆಚ್ಚಾಗಿದೆ. ಆದ್ರೆ ಯಾವ ರೈತರು ಕೂಡ ಜಮೀನು ಮಾರಲು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ರೈತರಿಗೆ ಭೂಮಿ ಜೊತೆಗೆ ಅಂತ ನಂಟಿರತ್ತೆ. ಅದೇನೋ ಇಸ್ರೇಲ್ ತಂತ್ರಜ್ಞಾನ ಜಾರಿಗೆ ತಂದ್ರೆ ಬದಲಾವಣೆ ಆಗ್ಬಿಡತ್ತಂತೆ. ಪಾವಗಡ ಸುತ್ತಮುತ್ತ ಶೇಂಗಾ ಬೆಳಿತಾರೆ. ಇಲ್ಲಿನವರೆಗೆ ಸರಿಯಾದ ನೀರಾವರಿ ಸೌಲಭ್ಯ ಇಲ್ಲ. ಇಂತವ್ರಿಗಾಗಿನೇ ಬಜೆಟ್ ನಲ್ಲಿ ಯೋಜನೆ ಮಾಡಿದೀವಿ. ಕೃಷಿ ಬೆಳಕು ಮೂಲಕ ನೆರವು ನೀಡ್ತಾ ಇದ್ದೀವಿ ಅಂತ ವೇದಿಕೆಯಲ್ಲಿದ್ದ ಜೆಡಿಎಸ್ ನ ಶಾಸಕ ತಿಮ್ಮರಾಯಪ್ಪ ಅವರನ್ನ ಕುಮಾರಸ್ವಾಮಿ ಹೆಸರು ಹೇಳದೆ ಕಿಚಾಯಿಸಿದ್ರು. ಇನ್ನು ಮೊನ್ನೆ ತಾನೇ ಮೈಸೂರಿನಲ್ಲಿ ರೈಲ್ವೆ ಯೋಜನೆ ಉದ್ಘಾಟನೆಗೆ ಹೋಗಿದ್ದೆ. ಈ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪುಕ್ಕಟೆ ಹಣ ಕೊಡ್ತಾ ಇದೆ. ಯೋಜನೆಯ ಒಟ್ಟು ಹಣದ 50% ಹಣ ಕೊಡ್ತಾ ಇದೆ. ಆದ್ರೂ ಕೇಂದ್ರದವರು ಇದು ನಮ್ಮ ಯೋಜನೆ ಅಂತಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಿಂದ ಆ ಹಣ ತಗೊಂಡು ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಹಣವನ್ನ ಕೇಂದ್ರದಿಂದ ವಾಪಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಅಮಿತ್ ಶಾ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಅಮಿತ್ ಶಾಗಂತೂ ಸಂವಿಧಾನ ಗೊತ್ತಿಲ್ಲ, ಮಾತಾಡ್ತಾರೆ. ಪ್ರಧಾನಿ ಮೋದಿ ಅವರು ಹಾಗೆ ಮಾತಾಡ್ತಾರಲ್ರಿ. ಸೋಲಾರ್ ಪಾರ್ಕ್ ಮೊದಲ ಹಂತದ ಉದ್ಘಾಟನೆಯ ಇಂದಿನ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತನಾಡಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಸಲ ಬಂದಾಗ ವಿರೋಧ ಪಕ್ಷಗಳ ಮಾನ ಹರಾಜ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ಮಾತಿಗೆ ಸಭೆಯಲ್ಲಿ ಸೇರಿದವರೆಲ್ಲ ದೊಡ್ಡದಾಗಿ ನಕ್ರು.